ವಾರಕ್ 3 ದಿನ ಪೂಜೆ ಮಾಡ್ತೀಯಲ್ಲ ಬೇಜಾರಾಗಲ್ವಾ? ಏನ ಭಗವಂತ ಕೆಳಗಿಳದ್ ಬಂದು ವರ ಕೊಟ್ಬಿಡ್ತಾನ ಅನ್ನೋದು ನಮ್ಮ ಯಜಮಾನ್ರು ಹೇಳೋ ರೆಗ್ಯುಲರ್ ಡೈಲಾಗ್. ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನ್ ಪೂಜೆ ಮಾಡೋದು ಭಗವಂತ ವರ ಕೊಡ್ತಾನೆ ಅಂತಲ್ಲ, ಆಲ್ರೆಡಿ ಕೊಟ್ಟಿರೋ ಜೀವನಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮನೇಲಿ ನೆಮ್ಮದಿ ಶಾಂತಿ ನೆಲೆಸ್ಲಿ ಅಂತ. ಅವೆರಡನ್ ಮೀರ್ಸಿದ್ ವರ ಬೇರೆ ಏನಿರೋದಕ್ ಸಾಧ್ಯ ಲೈಫ್ ಅಲ್ಲಿ. ನಾವಿವತ್ ಬದುಕ್ತಿರೋ ಬದುಕು ಎಷ್ಟೋ ಜನರದ್ ಕನ್ಸು. ಇವಾಗ ಇಟ್ಟಿರೋ ತರನೇ ಕೊನೆವರೆಗೂ ನೆಮ್ಮದಿಯಾಗಿ ಇಟ್ಬಿಡಪ್ಪ ಅಂತ ಬೇಡ್ಕೋಬೇಕಷ್ಟೇ. ಇದೆಲ್ಲ ಹೋಗಿ ನಮ್ಮ ಮನೆಯವ್ರ ಹತ್ರ ಹೇಳಿದ್ರೆ ಸಿನಿಮಾ ನೋಡೋದ್ ಒಂಚೂರು ಕಮ್ಮಿ ಮಾಡಮ್ಮ ಅಂತಾರೆ. ಅಂತ ಮೆಂಟ್ಲು ಜೊತೆಗೆ ಪಕ್ಕಾ ಪ್ರಾಕ್ಟಿಕಲ್. ಅವ್ರು ಹೇಳೋದ್ ಹೇಳ್ತಾ ಇರ್ಲಿ, ನಾವ್ ಮಾಡೋದ್ ಮಾಡ್ತಾ ಇರ್ಬೇಕು. ಅವ್ರ ಶಕ್ತಿಯಿಂದನೋ ಇಲ್ಲ ನಮ್ ಭಕ್ತಿಯಿಂದನೋ ಒಟ್ನಲ್ಲಿ ಮನೆಗೆ ಒಳ್ಳೇದಾದ್ರೆ ಅಷ್ಟೇ ಸಾಕಲ್ವಾ? ನಮ್ಮನೇಲಿ ಮಾತ್ರ ಈ ತರ ಅಪೋಸಿಟ್ ಕ್ಯಾರೆಕ್ಟರ್ಸ್ ಅಥವಾ ನಿಮ್ಮನೇಲೂ ಹಿಂಗೇನಾ? ಗಂಡ ಹೆಂಡತಿ ಇಬ್ರು ಒಂದೇ ತರ ಇದ್ರೆ ಲೈಫ್ ಬೋರ್ ಆಗುತ್ತೆ ಅಂತ ಆ ದೇವ್ರೆ ಈ ತರ ಮಿಸ್ ಮ್ಯಾಚ್ ಮಾಡ್ತಾನೆ ಅನ್ಸುತ್ತೆ. ಆದ್ರೂ ಕೊನೆಗೆ ಕೆಲವೊಂದ್ ಮಿಸ್ ಮ್ಯಾಚ್ ಗಳೇ ಬೆಸ್ಟ್ ಮ್ಯಾಚ್ ಆಗಿ ಉಳ್ಕೊಳ್ಳೋದು. ನಿಮ್ಗೇನ್ ಅನ್ಸುತ್ತೆ? ವೇದಾಂತ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತಾ? ನನ್ಗನ್ಸಿದ್ ಹೇಳ್ದೆ, ನಿಮ್ ಅನ್ಸಿಕೆನ ಕಮೆಂಟ್ ಅಲ್ಲಿ ಹಾಕಿ. ಇದಿಷ್ಟು ಇವತ್ತಿನ ಕತೆ. ಮತ್ತೆ ಸಿಗುವ. ಬಾಯ್.